ರಂಗನತಿಟ್ಟು ಪಶ್ಚಿಧಾಮದಿಂದ ಸೂಕ್ಷ್ಮ ವಲಯ ಪ್ರದೇಶದಿಂದ ಹೊರಗೆ ಮಂಗಳೂರು ಹೈವೇ ರಸ್ತೆ ನಿರ್ಮಿಸಲು ಪರಿಸರ ಪ್ರೇಮಿಗಳ ಪರಿಸರಾಸಕ್ತರ ಯಾವುದೇ ಅಡ್ಡಿ ಮತ್ತು ವಿರೋಧವಿಲ್ಲ. ಆದರೆ ಸೂಕ್ಷ್ಮ ವಲಯದಂತಹ ಪ್ರದೇಶದಲ್ಲಿ ಸುಮಾರು ರಂಗನತಿಟ್ಟಿನ 200-250 ಮೀಟರ್ ಒಳಗೆ ಬಫರ್ ಝೋನ್ನಿಂದ ಒಳಗಡೆ ಅಂದರೆ ಸೂಕ್ಷ್ಮ ಪ್ರದೇಶದ ಒಳಗಡೆ, ನಿಷೇಧಿತ ಪ್ರದೇಶದ ಒಳಗಡೆ ಈ ಒಂದು ಹೈವೇ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವುದು ಖಂಡನೀಯ. ಬಫರ್ ಝೋನಿನಿಂದ ಹೊರತುಪಡಿಸಿ ಹೊರಗಿದ್ದರೆ ಖಂಡಿತವಾಗ್ಲೂ ಅವರು ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಯಾವುದೇ ವಿರೋಧವಿಲ್ಲ. ಆದರೆ ಬಫರ್ ಝೋನಿನ ಒಳಗಡೆ ಅಂದರೆ ಸೂಕ್ಷ್ಮ ಪ್ರದೇಶದ ಒಳಗಡೆ ಹಾದು ಹೋಗ್ತಾ ಇರೋದು ಏನಾದರೂ ಕಂಡು ಬಂದಲ್ಲಿ ಅಥವಾ ಗುರುತಿಸುವಿಕೆಯನ್ನು ಏನಾದರೂ ಮಾಡಿದರೆ ಖಂಡಿತ ನಮ್ಮ ಪರಿಸರಾಸಕ್ತರ, ಪರಿಸರ ಪ್ರೇಮಿಗಳ ವಿರೋಧ ಇದೆ. ಅಲ್ಲಿ ಸಾಕಷ್ಟು ಸಾವಿರಾರು ಪಕ್ಷಿಗಳು ವಿದೇಶಗಳಿಂದ ಬಂದು ಅಲ್ಲಿ ಸಂತಾನೋತ್ಪತ್ತಿ ಜೀವನವನ್ನು ನಡೆಸ್ತಾ ಇರೋದ್ರಿಂದ ಅಂಥ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಧಕ್ಕೆ ಆಗುವುದಾದರೆ ನಮ್ಮ ವಿರೋಧ ಖಂಡಿತ ಇದೆ. ಹಾಗಾಗಿ ಪಕ್ಷಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಿಷೇಧಿತ ಪ್ರದೇಶದಿಂದ ಹೊರಗಡೆ ರಸ್ತೆಯನ್ನು ನಿರ್ಮಿಸಲಿ ನಾವೇನು ಬೇಡ ಅನ್ನೋದಿಲ್ಲ. ನಿಷೇಧಿತ ಪ್ರದೇಶದ ಒಳಗಡೆ ರಸ್ತೆ ನಿರ್ಮಿಸಲು ಹೊರಟರೆ ನಮ್ಮ ವಿರೋಧವಿದೆ.